ಬೆಂಗಳೂರಿನ ಪಿಜಿಗಳಿಗೂ ಕೂಡ ವಾಣಿಜ್ಯ ಸಿಲಿಂಡರ್ನ ದರ ಏರಿಕೆಯ ಬಿಸಿ ತಡ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ಪಿಜಿಗಳ ಬಾಡಿಗೆಯನ್ನು ಕೂಡ ಈಗ ಏರಿಕೆ ಮಾಡಲಾಗ್ತಾ ಇದೆ. ಸಿಲಿಂಡರ್ ದರದ ಹೊರೆಯನ್ನು ಭರಿಸೋದಕ್ಕೆ ಪಿಜಿ ಬಾಡಿಗೆಯನ್ನ ಮಾಲೀಕರು ಏರಿಸಿದ್ದಾರೆ. 5% 10% ಪಿಜಿಗಳ ಬಾಡಿಗೆಯನ್ನ ಏರಿಸಿ ಮಾಲೀಕರು ನಿರ್ಧಾರ ತಗೊಂಡಿದ್ದಾರೆ. ಇದೇ ತಿಂಗಳಲ್ಲಿ ಪಿಜಿಗಳ ದರ ಏರಿಸಿ ವಸೂಲಿ ಮಾಡೋದಕ್ಕೆ ನಿರ್ಣಯ ಕೈಗೊಂಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅರುಣ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರುವಂಥದ್ದು, ಇದ್ರ ಬೆನ್ನಲ್ಲೇ ಈಗ ಪಿಜಿ ಶುಲ್ಕ ಕೂಡ ಏರಿಸ್ತೀವಿ ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀರಿ. ಹೇಗೆ ಸರ್? ಖಂಡಿತವಾಗಿಯೂ ಸಹ ಪಿಜಿ ಮಾಲೀಕರು ದಿಗ್ಭ್ರಾಂತರಾಗಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ದಿಢೀರಂತ 1,000 ಹತ್ತತ್ರ ಸನಿಹವಾಗಿ ಬೆಲೆ LPG ಸಿಲಿಂಡರ್ ಕಮರ್ಷಿಯಲ್ ಬೆಲೆ ಏರಿಕೆಯಾಗಿದ್ದು, ಸೊ ಎಲ್ಲೋ ಒಂದು ಹತ್ರ ಈ ರೀತಿ ಆಗಿರ್ತಕ್ಕಂಥ ಬೆಲೆ ಏರಿಕೆ ಬಿಸಿ ಇವತ್ತು ಪಿಜಿ ಮಾಲೀಕರಿಗೆ ಅಷ್ಟೇ ಅಲ್ಲ, ಎಲ್ಲ ಸಣ್ಣ ಉದ್ದಿಮೆದಾರರಿಗೆ ಇದರ ಬಿಸಿ ತಡ್ತಾ ಇದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ 3-4 ತಿಂಗಳುಗಳಿಂದ 1,500ಕ್ಕೂ ಹೆಚ್ಚು ಬೆಲೆ ಏನು ಏರಿಕೆಯಾಗಿದೆ, ಇದು ಎಲ್ಲೋ ಒಂದು ಹತ್ರ ಬರ್ತಕ್ಕಂಥ ಆದಾಯಕ್ಕೆ ಕುತ್ತಾಗ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಯುದ್ಧದ ಕಾರ್ಮೋಡದಲ್ಲಿ ಇಂತಹ ಸಮಸ್ಯೆಗಳು ತಾತ್ಕಾಲಿಕ ಅಂದರೆ ಪರವಾಗಿಲ್ಲ, ಇದೇನಾದರೂ ಕಂಟಿನ್ಯೂಯೇಷನ್ ನಿರಂತರವಾಗಿ ಆಯಿತು ಅಂತಂದರೆ ಪಿಜಿ ಮಾಲೀಕರಿಗೆ ಬರ್ತಕ್ಕಂಥ ಲಾಭಾಂಶ ಸಂಪೂರ್ಣವಾಗಿ ಮೊಟಕಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಏನಾದರೂ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನಾದರೂ ಏರಿಕೆ ಮಾಡಿದರೆ ಎಲ್ಲ ಪದಾರ್ಥಗಳ ಬೆಲೆನೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ಪಿಜಿ ಮಾಲೀಕರ ಮುಖಂಡರುಗಳನ್ನ ಕರೆಸಿ ಅದಕ್ಕೆ ಸಂಬಂಧಪಟ್ಟಿರೋಂಥ ಎಲ್ಲ ಭಾಗದ ಜನರ ಏನು ಪಿಜಿ ಮಾಲೀಕರ ಸಾಧಕ ಬಾಧಕಗಳನ್ನ ನಾವು ಕಲೆ ಹಾಕ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಈ ಬೆಲೆ ಏರಿಕೆ ಮುಂದುವರಿತು ಅಂತಂದರೆ ಇಂತಹ ಸಂದರ್ಭದಲ್ಲಿ ನಾವು ಕೂಡ ಗ್ರಾಹಕರ ಮೇಲೆ ಅದನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅನ್ನುವಂಥ ಮಾತು. ಎಷ್ಟು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ನಿರ್ಧಾರ ಆಗಿರುವಂಥದ್ದು? ಯಾವಾಗಿಂದ ಇದು ಪಿಜಿ ಶುಲ್ಕ ಆಗಿರುವಂಥ ಒಂದು ಹೆಚ್ಚಳ ಯಾವಾಗ ದಿನಾಂಕದಿಂದ ಜಾರಿಗೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀರಿ? ಸೊ ಇದನ್ನು ನಾವು ಇನ್ನೆರಡು ದಿನಗಳಲ್ಲಿ ಒಂದು ಕೋರ್ ಕಮಿಟಿ ಸಮಿತಿಯ ಒಂದು ಸಭೆ ನಡೆಸಿ ಇದರ ನಿರ್ಧಾರನ ಕೈಗೊಳ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ. ಯಾಕಂದರೆ ಈಗಾಗಲೇ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿ ಸಿಲಿಂಡರ್ಗಳು ಸರಿಯಾಗಿ ನಮಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಅಲ್ಪ ಸ್ವಲ್ಪದ ಮಟ್ಟಿಗೆ ಹೋಟೆಲ್ಗಳಿಗೆ ಮತ್ತು ಪಿಜಿಗಳಿಗೆ ಸಿಲಿಂಡರ್ಗಳನ್ನ ಪ್ರತಿದಿನ 500 ವಿತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿತ್ತು. ಆದರೆ ಅಲ್ಪ ಸ್ವಲ್ಪ ಸಿಲಿಂಡರ್ಗಳು ಬರ್ತಾ ಇರೋದ್ರಿಂದ ಈಗ ದುಬಾರಿ ಬೆಲೆ, ನಿನ್ನೆ ಕೊಟ್ಟು 2,180ಕ್ಕೆ ಸಿಲಿಂಡರ್ ತೊಗೊಂಡಿದ್ದು ಇವತ್ತು ದಿಢೀರಂತ 3,200 ಸನಿಹವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು 10 ಸಿಲಿಂಡರ್ ಹೋಯ್ತು ಅಂದರೆ 10,000 ರೂಪಾಯಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಇದನ್ನು ನಮ್ಮ ಸಮಿತಿಯ ಮೀಟಿಂಗ್ಗಳನ್ನ ಕರೆಸಿ ಸುಮಾರು 19 ಜನರದ ಒಂದು ಕಮಿಟಿ ಇದೆ. ಸೊ ಎಲ್ಲ ಭಾಗದ ಮುಖಂಡರುಗಳನ್ನ ಸೇರಿಸಿಬಿಟ್ಟು ಸೊ ಯಾವ ರೀತಿ ನಾವು ಅಂದರೆ ಗ್ರಾಹಕರಿಗೂ ಹೆಚ್ಚು ಹೊರೆ ಆಗದೇ ಇರೋ ರೀತಿಯಲ್ಲಿ, ಯಾಕಂದರೆ ಬಿಸ್ನೆಸ್ಸು ಕೂಡ ನಿರಂತರವಾಗಿ ನಡಿಬೇಕು. ಇಲ್ಲ, 5% ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಸಾಧಕ ಬಾಧಕ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.